ಮಗ ಟ್ರುತ್ ಆರ್ ಡೇರ್? ಟ್ರುತ್. ಓಕೆ, ಚೈಲ್ಡ್ಹುಡ್ ಕ್ರಶ್ ಯಾರು ನಿನಗೆ? ನನ್ನ ಚೈಲ್ಡ್ಹುಡ್ ಕ್ರಶ್ ಸ್ಕೂಲಲ್ಲಿ ಮಗ, 4th ಸ್ಟ್ಯಾಂಡರ್ಡಲ್ಲಿ. ಬಿಂದು ಅಂತ. ಓ, ಬೆಂಚ್ ಮೇಟಾ? ಓ, ತಿರ್ಸು ಮಗ. ಮಗವ, ಟ್ರೂತ್ ಆರ್ ಡೇರ್? ಟ್ರೂತ್. ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಯವ್ರ ಹತ್ರ ಹೇಳಿರೋ ಒಂದು ಸುಳ್ಳು ಹೇಳು. ಓಕೆ, ಒಂದು ಸುಳ್ಳು ಹೇಳ್ಬೇಕಾ? ಸುಳ್ಳು ಹೇಳಿರೋದು ಇದು ಏನು, ಅದೇ ಮೂವಿಗೆ ಹೋಗ್ತಾ ಇದ್ದೆ, ಬಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೆ. ಆ ಟೈಮಲ್ಲಿ ಲೆಜೆಂಡ್. ಹೇಳು, ಟ್ರುತ್ ಆರ್ ಡೇರ್? ಡೇರ್ ಮಗ. ಸರಿ, ಒಂದು ಹಾಡು ಹೇಳು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನೆನ್ನೆ ಈಗ ಗೂಬೆ ನನ್ನ ಮಗ ಏನ್ ಮಾಡ್ದ ಗೊತ್ತಾ? ಅಯ್ಯೋ, ನೆನ್ನೆ ಸರ್ ಅಬ್ಸರ್ವೇಷನ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಎಲ್ಲಾರನ್ನೂ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರು. ಅವಾಗ ಯಾರೋ ತಾತ ಬೀಡಿ ಸೇರ್ತಾ ಇದ್ರೆ ಏನಿಗೆ ಬೀಡಿ ಸೇರ್ತಿದ್ದೀರಾ ಅಂತ ಕೇಳ್ದ. ಅದಕ್ಕೆ ಅವರು ನಿನಗೇನಕ್ಕೆ ಬೇಕು ತಿಕ್ಕ ಮುಚ್ಕೊಡೋಗು ಅಂತ ಹೇಳಿದ್ರು. ಅಷ್ಟಾದ್ಮೇಲೂ ನಕ್ಕೊಂಡು ಅಲ್ಲೇ ನಿಂತಿದ್ದಾನೆ. ತಾತ ನಿಂಗೇನ್ ಮಾನ ಮರ್ಯಾದಿಲ್ವಾ, ಹೋಗೋ ಅಂತ ಮತ್ತೆ ಬೈದ್ ಕಳಿಸ್ದ. ನನ್ಗೊಂದು ಬಿಡಿ ಕೊಡ್ತಾರೆ ಅಂತ. ಹೇಗಿದ್ದೀರಾ ಎಲ್ಲ? ಇಷ್ಟು ದಿನ ನಾವು ಮಾಡಿದ್ದೆಲ್ಲ ಎಕ್ಸಸೈಸಸಲ್ಲಿ ನೀವೆಲ್ಲ ಸ್ವಲ್ಪ ಓಪನ್ ಅಪ್ ಆಗಿದ್ದೀರಿ. ಸೊ ಇವತ್ತು ಅದಕ್ಕೊಂದು ಲೇಯರ್ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಏನು ಅಂತಂದರೆ, ಯಾವುದೋ ವಿಷಯ ನೀವು ಯಾರ ಹತ್ರನೂ ಹೇಳ್ಕೊಂಡಿರಲ್ಲ, ಅಥವಾ ಹೇಳ್ಕೋಬೇಕಂತ ಅಂದ್ರೂ ನಿಮ್ಗೊಂಥರ ಆತಂಕ ಆಗುತ್ತೆ. ಸೊ ಅಂಥ ವಿಷಯಗಳ ಬಗ್ಗೆ ಮಾತಾಡಿ. ಹೋಗಿ. ನಾನು PUC ಓದ್ತಿರ್ಬೇಕಾರೆ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ. ಅವಳ ಹೆಸರು ಸಾಕ್ಷಿ ಅಂತ. ಒಂದಿನ ಜೋರು ಮಳೆ ಬರ್ತಾ ಇತ್ತು. ಅವಳ ತಂಗಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದೆ. ನಾನು ನನ್ನ ಕೊಡೆ ಮುಚ್ಚಿಟ್ಬಿಟ್ಟು ಓಡೋಗಿ ಅವಳ ಕೊಡೆ ಒಳಗೆ ನಿಂತೆ. ಐ ಲವ್ ಯು ಅಂತ ಪ್ರಪೋಸ್ ಕೂಡ ಮಾಡಿಬಿಟ್ಟೆ. ಆದರೆ ಅವಳು ನನ್ನ ಕಡೆ ತಿರುಗಿ ನೋಡಿ ಹೇಳಿದ್ಲು, ಇಲ್ಲ ಶರೀಫ್, ನಾನು ನೀನು ಒಪ್ಕೊಂಡ್ರು ಮುಂದೆ ನಮ್ಮ ಫ್ಯಾಮಿಲಿ ತುಂಬ ಸಫರ್ ಮಾಡಬೇಕಾಗತ್ತೆ, ಇದು ವರ್ಕೌಟ್ ಆಗಲ್ಲ, ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳಿದ್ಲು. ಅವಳು ರಿಜೆಕ್ಟ್ ಮಾಡಿದ್ಲು ಅಂತ ತುಂಬ ಬೇಸರ ಆಯಿತು. ಬಟ್ ಎಷ್ಟು ಮೆಚೋರಾಗಿ ಥಿಂಕ್ ಮಾಡಿದ್ಲಲ್ಲ ಅಂತಲೂ ಅನಿಸ್ತು. ನಾನು ದೊಡ್ಡವನಾದಮೇಲೆ ನನ್ನದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವೆಲ್ ಸೆಟಲ್ಡ್ ಆದಾಗ ಒಂದಿನ ನನ್ನ ಕಸಿನ್ ಮದುವೆಗೆ ಅಂತ ಹೋದಾಗ ಅಲ್ಲೊಂದು ಸುಂದರವಾದ ಹುಡುಗಿ ನೋಡಿದೆ. ಅವಳು ನಂಗೆ ತುಂಬ ಇಷ್ಟ ಆದ್ಲು. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಂಬರ್ಸ್ ಎಕ್ಸ್ಚೇಂಜ್ ಮಾಡಿದ್ವಿ, ಚಾಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ವಿ. ನಾನು ಅವಳಿಗೆ ಮದುವೆ ಕೂಡ ಪ್ರಪೋಸ್ ಮಾಡಿದೆ. ಹಾಗೆ ಒಂದಿನ ಚಾಟ್ ಮಾಡ್ತಿರ್ಬೇಕಾದ್ರೆ ಅವಳು ನನಗೆ ಕೇಳಿದ್ಲು, ನೀನು ಯಾಕೆ ನಮಾಜ್ ಮಾಡಲ್ಲ, ಯಾಕೆ ಮಸ್ಜಿದ್ಗೆ ಹೋಗಲ್ಲ, ನೀನು ಯಾಕೆ ಎಲ್ಲರ್ಕಿನ್ನೂ ಡಿಫ್ರೆಂಟ್ ಅಂತ ಕೇಳಿದ್ಲು. ನಾನು ನನ್ನ ಥಾಟ್ಸ್ ಜೊತೆ ಹಾನೆಸ್ಟ್ ಆಗಿದ್ದೀನಿ. ನಾನು ಬೇಕಿದ್ರೆ ನಿನ್ನ ಜೊತೆ ಫೇಕಾಗಿ ಕೂಡ ಇರ್ಬೋದು, ಆದರೆ ನಾನು ಪ್ರೀತಿಸಿದವ್ರ ಜೊತೆ ನಾನು ಹಾನೆಸ್ಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಾನು ನಿನ್ನ ಮೇಲೆ ಯಾವ ಫೋರ್ಸ್ ಆಗ್ತಾಯಿಲ್ಲ, ನಿನಗೆ ಯಾವ ಥರ ಇಷ್ಟನೋ ನೀನು ಅದೇ ಥರ ಇರು. ಆದರೆ ಅವಳಂದ್ಲು, ಇಲ್ಲ ಶರೀಫ್,
ನಾನು ಬಾಳಿ ಬದುಕಿದ್ರೆ ಒಬ್ಬ ಪ್ರಾಪರ್ ಮುಸ್ಲಿಂ ಜೊತೆನೇ ಬಾಳ್ಬೇಕು ಅಂತ ಹೇಳಿದ್ಲು. ಹಂಗೆ ಹೇಳಿ ರಿಜೆಕ್ಟ್ ಮಾಡಿಬಿಟ್ಲು. ಆ ಹುಡುಗಿ ನನ್ನ ರಿಜೆಕ್ಟ್ ಮಾಡಿದ್ದು ನಾನು ಮುಸ್ಲಿಂ ಅಂತ, ಆದರೆ ಈ ಹುಡುಗಿ ರಿಜೆಕ್ಟ್ ಮಾಡಿದ್ದು ನಾನು ಪ್ರಾಪರ್ ಮುಸ್ಲಿಂ ಅಲ್ಲ ಅಂತ. ನಾನು 5 ಇಯರ್ಸ್ ಇದ್ದಾಗ ನಮ್ಮ ನೇಬರಲ್ಲಿ ಒಬ್ರು ಅಕ್ಕ ಇರ್ತಿದ್ರು. ಅವ್ರ ಹೆಸರು ಗೀತಾ ಅಂತ. ನಾನು ಅವ್ರನ್ನ ಗೀತಾ ಅಕ್ಕ ಅಂತ ಕರಿತಾ ಇದ್ದೆ. ನನಗೆ ಅವ್ರು ಅಂದರೆ ತುಂಬ ಇಷ್ಟ. ಅವ್ರು ನನ್ನ ಮನೆಗೆ ಬರೋರು, ನನಗೆ ಕರ್ಕೊಂಡು ಹೋಗ್ಬಿಡೋರು. ಅವರು ಕಾಫಿ ಅಂದರೆ ತುಂಬ ಇಷ್ಟ. ಅವರು ಕಾಫಿ ಕುಡಿತಿದ್ರು, ನನಗೂ ಕೊಡ್ತಿದ್ರು. ಅವ್ರು ಹಾಕೊಳ್ಳೋ ಶ್ಯಾಂಪು, ಆ ಸ್ಮೆಲ್ಲು ನನಗೆಲ್ಲ ನೆನಪಿರ್ತಿತ್ತು. ಅವರೊಂದು ಬಿಂದಿ ಹಾಕ್ಕೊಂಡು ನೀಟಾಗಿ ಜಡೆ ಕಟ್ಕೊಂಡು ಚೂಡಿದಾರ್ ಹಾಕ್ಕೊಂಡು ಬರ್ತಿದ್ರು. ಅವ್ರು ನೋಡಿದ್ರೆ ಒಂಥರ ಫ್ರೆಶ್ ಆಗಿ ಕಾಣಿಸ್ತಾಯಿದ್ರು. ಅಮ್ಮಂಗಿಂತ ಜಾಸ್ತಿ ನಾನು ಅವ್ರ ಜೊತೆನೇ ಇರ್ತಿದ್ದೆ. ಅವ್ರ ಜೊತೆ ಇದ್ದು ನನಗೊಂಥರ ಅಟ್ಯಾಚ್ಮೆಂಟ್ ಆಗೋಯ್ತು ಅವ್ರ ಜೊತೆ. ಸೊ ಒಂದು ದಿವಸ ಏನಾಯಿತು ಅಂದರೆ ಅವರು ಬಂದಿಲ್ಲ ಮನೆಗೆ. ನಾನು ಮಮ್ಮಿನ ಕೇಳಿದೆ, ಏನಾಯಿತು, ಯಾಕೆ ಬಂದಿಲ್ಲ ಅಕ್ಕ ಅಂತ ಕೇಳಿದೆ. ಅಮ್ಮ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ಬರ್ತಾರೆ ಅಂತ ಹೇಳಿದ್ರು. 2-3 ದಿನ ಕಳೆದ್ಮೇಲೆ ಶಿ ಪಾಸ್ಟ್ ಅವೇ ಅಂತ ಗೊತ್ತಾಯ್ತು ನನಗೆ. ನನಗವಾಗ ಏನೂ ಅರ್ಥ ಆಗಿಲ್ಲ. ನಾನು ಚಿಕ್ಕವಳಿದ್ದೆ, ಸುಮಾರು ಹೊತ್ತಾಯಿತು. ಆವಾಗ ನನಗೆ ಗೊತ್ತಾಗಿದ್ದೇನೆಂದರೆ ಅವರು ರೇಪ್ ಆಗೋಗಿ ಸೂಸೈಡ್ ಮಾಡ್ಕೊಂಬಿಟ್ಟಿದ್ರು ಅಂತ. ಈ ವಿಷಯ ಗೊತ್ತಾದಮೇಲೆ ನನಗೊಂಥರ ಯೋಚನೆ ಶುರುವಾಯಿತು. ಯಾಕೆ ಈ ಥರ ಆಗೋಯ್ತು, ಅವ್ರು ಏನಕ್ಕೆ ಅವ್ರ ಜೀವನ ಹೀಗೆ ಕಳ್ಕೊಂಬಿಟ್ರು ಅಂತ. ನಮ್ಮ ಸೊಸೈಟಿಯಲ್ಲಿ ಒಂದು ಫೇಕ್ ಮಾರಲ್ ವ್ಯಾಲ್ಯೂ ಇದೆ, ಪ್ರಾಣಕ್ಕಿಂತ ಶೀಲ ಹೆಚ್ಚು ಅಂತ. ಇಲ್ಲ, ನಾನು ಶೀಲ ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ಪ್ರಾಣಕ್ಕಿಂತ ಹೆಂಗೆ ಮುಖ್ಯ ಆಗುತ್ತೆ, ಎರಡೂ ಇಂಪಾರ್ಟೆಂಟ್. ಪ್ರಾಣ ಇಲ್ಲ ಅಂದರೆ ಹೇಗೆ ಅಂತ ಅವರು ಇಷ್ಟು ದೊಡ್ಡ ಸ್ಟೆಪ್ ತೊಗೊಳಕ್ಕೆ ಈ ಸೊಸೈಟಿಯಲ್ಲಿ ನರೇಟಿವ್ ಅದೇ ಕಾರಣ. ಆವಾಗ ಯಾರಾನು ನಿಂದೇನು ತಪ್ಪಿಲ್ಲ ಇದರಲ್ಲಿ, ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿದ್ದಿದ್ರೆ, ಅಥವಾ ನಾನೇ ಆ ಏಜಲ್ಲಿದ್ದಿದ್ರೆ ಅವಳಿಗೆ ಸಮಾಧಾನ ಮಾಡಿಸಿದ್ದಿದ್ರೆ ಅವಳಿವತ್ತು ಬದುಕಿರ್ತಿದ್ಲೇನೋ. ಕಾಗೆ ನಮ್ಮ ಬಟ್ಟೆ ಮೇಲೆ ಕಕ್ಕ ಮಾಡಿದ್ರೆ ನಾವು ಅದನ್ನು ಕ್ಲೀನ್ ಮಾಡ್ತೀವಿ, ಶರ್ಟನ್ನೇ ಎತ್ತು ಬಿಸಾಕಲ್ಲ. ಅಂಥದ್ರಲ್ಲಿ ಯಾರೋ ನಮ್ಮ ಬಾಡಿಗೇನೋ ಮಾಡಿದ್ರು ಅಂತ ನಮ್ಮ ಜೀವನೇ ಕಳ್ಕೊಳಕ್ಕಾಗುತ್ತಾ? ನನಗೆ ಸುಮಾರು 8 ವರ್ಷ ವಯಸ್ಸಾಗಿತ್ತು. ನನ್ನ ತಮ್ಮಂಗೆ 7 ವರ್ಷ. ಎವ್ರಿ ಇಯರು ನಮ್ಮ ಬರ್ತ್ಡೇ ಟೈಮ್ಗೆ ಏನಾಗ್ತಾಯಿತ್ತು, ಎಲ್ಲ ನಮ್ಮ ರಿಲೇಟಿವ್ಸ್ ಬರ್ತಾಯಿದ್ರು. ಎಸ್ಪೆಷಲಿ ನಮ್ಮ ತಾತ ಮತ್ತು ಅಜ್ಜಿ. ಅವ್ರು ಬಂದಾಗೆಲ್ಲ ನಮಗೆ ಪಾಕೆಟ್ ಮನಿ ಥರ ದುಡ್ಡು ಕೊಡ್ತಾಯಿದ್ರು. ನಾನು ನಮ್ಮಣ್ಣ ಒಂದೇ ಪ್ರೈಮರಿ ಸ್ಕೂಲಲ್ಲಿ ಓದ್ತಿದ್ವಿ. ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ಲ ನನಗೆ ಬುಲ್ಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನೊಬ್ಬನೇ ಒಂದೇ ಬೆಂಚಲ್ಲಿ ಸಪ್ರೇಟಾಗಿ ಕೂರ್ತಿದ್ದೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು 3 ವರ್ಷ ಇದ್ದಾಗ ಮನೇಲಿ ಅಪ್ಪ ಜಗಳ ಆಡಿಕೊಂಡು ನನ್ನ ಅಮ್ಮನ ಬಿಟ್ಟೋದ್ರು. ಅಮ್ಮ ಟೈಲರಿಂಗ್ ಕಲ್ತ್ಬಿಟ್ಟು ಅದರಲ್ಲೇ ಜೀವನ ನಡೆಸ್ಕೊಂಡು ಮನೆ ಜವಾಬ್ದಾರಿನೂ ತೊಗೊಂಡು ನನ್ನ ಓದಿಸ್ಕೊಂಡು ಸಾಕೊಂಡು ಬೆಳೆಸ್ಕೊಂಡು ಬಂದರು. ನಾನು 10th ಇರ್ಬೇಕಾದ್ರೆ ಗಣೇಶ ಹಬ್ಬದ ದಿನ ನಮ್ಮ ಫ್ರೆಂಡ್ಸು ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಸ್ಪೀಟ್ ಆಡ್ತಾಯಿದ್ರು. ಸರಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು 50 ರೂಪಾಯಿ ಹಾಕಿದೆ. ನೋಡಿದ್ರೆ 100 ರೂಪಾಯಿ ಬಂದ್ಬಿಡ್ತು. ಸೊ ಒಂದು ವರ್ಷ ಏನಾಯಿತು, ನನಗೆ ನನ್ನ ಬರ್ತಡೇಗೆ ಒಂದು 30 ರೂಪಾಯಿ ಸಿಕ್ತು. ನನ್ನ ತಮ್ಮಂಗೆ ಒಂದು 25 ರೂಪಾಯಿ ಸಿಕ್ತು. ನನಗೆ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಫಾದರ್ನೆಲ್ಲ ನೋಡಿದಾಗೆಲ್ಲ ನನಗೂ ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ ಅನಿಸೋದು. ಎಲ್ಲರೂ ಹೋಗ್ಬಿಡೋಣ ಸಾಕು ಇದು ಅಂತ ಮನೆಯಿಂದ ಹೋಗ್ಬಿಟ್ಟೆ. ನನ್ನ ಹತ್ರ 20 ರೂಪಾಯಿ ಇತ್ತು, ಖಾಲಿ ಮಾಡಿದೆ. 20 ರೂಪಾಯಿ ಖಾಲಿ ಆದಮೇಲೆ ನನಗೆ ಭಯ ಶುರುವಾಯಿತು. ಸರಿ ಅಜ್ಜಿ ಮನೆಗೆ ಹೋಗೋಣ ಅಂತ ಅಜ್ಜಿ ಮನೆಗೆ ಹೋದೆ. ಸರಿ ಅವನು ಹಠ ಮಾಡ್ತಾ ಇದ್ದ, ನಂಗೆ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ಬೇಕು ಅಂತ. ಸರಿ ಆಯಿತು ಅಂತ ನಾವು ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತೊಗೊಳಕ್ಕೆ ಹೊರಟ್ವಿ. ಒಂದು ಚಿಕ್ಕ ಅಂಗಡಿ ಪರ್ಚೇಸ್ ಮಾಡಿದ್ವಿ ಕೆಸೆಟ್ನ. ಊಟ ಎಲ್ಲ ಮುಗಿಸ್ದೆ. ಊಟ ಮುಗಿಸ್ಬಿಟ್ಟು ಪರ್ಫ್ಯೂಮ್ ಹಾಕೊಳ್ಳೋಣ ಅಂತ ಕಬಾರ್ಡ್ ಹತ್ರ ಹೋದೆ. ಅಲ್ಲಿ ದುಡ್ಡಿತ್ತು. ಸರಿ ಇದು ಯಾವ ದುಡ್ಡು ಅಂತ ಆವಾಗ ಯೋಚನೆ ಬಂತು, ಅಮ್ಮ ಸಂಗೀತ ಕಟ್ಟೋ ದುಡ್ಡು ಅಂತ. ಎತ್ಕೊಂಡು ಹೋಗಿ ಆಡಿದೆ. ನನ್ನ ಲಕ್ ತುಂಬ ಚೆನ್ನಾಗಿತ್ತು. ಹಾಕಿದ ದುಡ್ಡು ಅಷ್ಟು ಹೊಟ್ಟೋಯ್ತು. ಒಂದು ದಿನ ಏನಾಯ್ತಪ್ಪ ಅಂದರೆ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೋನು ನಿಗಮ್ ಕೆಸೆಟ್ಟು ಕಣ್ಣಿಗೆ ಸಿಕ್ತು. ನಾನು ಕೈಯಲ್ಲಿ ತೆಗೆದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ. ನೋಡೋಲ್ಲೋ ಇದು ತೊಗೊಬೋದಾಗಿತ್ತಲ್ಲೋ ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ. ಅವನು ತಕ್ಷಣ ಅದನ್ನು ನನ್ನ ಕೈಯಿಂದ ತೊಗೊಂಡು ಪ್ಯಾಂಟ್ ಒಳಗೆ ಹಾಕೊಂಡ್ಬಿಟ್ಟ. ನಾನು ಹೇಳಿದೆ, ಸ್ಕೂಲ್ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೆ. ಒಂದು ಓಮಿನಿಯಲ್ಲಿ 4 ಜನ ಬಂದು ನಾನು ಎತ್ಕೊಂಡು ಹೋಗ್ಬಿಟ್ರು. ಮೆಜೆಸ್ಟಿಕ್ಕಲ್ಲಿ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ರು. ನಾನು ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ. ಪಾಪ ನಮ್ಮ ಅಜ್ಜಿ ಅದನ್ನು ನಂಬ್ಕೊಬಿಟ್ರು. ಅಮ್ಮ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಯಾರೋ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟವ್ರೆ ಅಂತ. ಪೊಲೀಸವರು ಮನೆ ಹತ್ರ ಬಂದಿದ್ರು. ಚಿಕ್ಕಪ್ಪ ಹೇಳಿದ್ರು, ಪೊಲೀಸ್ ನನ್ನ ಫ್ರೆಂಡೇ ಕಣೋ, ಬಾರೋ ಹೋಗೋಣ ಪರವಾಗಿಲ್ಲ, ನಾನು ಮಾತಾಡ್ತೀನಿ ಅಂತ. ಸ್ಟೇಷನ್ಗೆ ಎಂಟ್ರಿ ಆಗ್ತಿದ್ದಂಗೆ
ಸರ್ ಇವನೇ ಕದ್ದಿರೋದು, ಎಡೆಟ್ ಹೊಡಿರಿ ಅವಾಗೆ ಬುದ್ಧಿ ಬರೋದು ಅಂತ ಹೇಳ್ಬಿಡೋದ. ಅದೇ ಚಾನ್ಸ್ ತೊಗೊಂಡು ಪಿ ಸಿ ನನ್ನ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಬಟ್ಟೆ ಬಿಸಿ ಅಂಡರ್ವೇರಲ್ಲಿ ಕುಡಿಸ್ಬಿಡೋದ. ನನಗೆ ಅವಾಗ ಅನಿಸಿದ್ದು ಒಂದೇ, ನಮ್ಮ ಅಪ್ಪ ಇದ್ದಿದ್ರು ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರೋ ಇಲ್ವೋ, ಬಟ್ ನಮ್ಮಮ್ಮ ನನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ ಅನ್ನಿಸ್ತು. ನಾನು ಡಿಗ್ರಿ ಮುಗಿಸಿ M.Com ಮಾಡಿ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಮದುವೆ ಫಿಕ್ಸ್ ಆಯಿತು. ಅವನು ಬಾಂಬೆಲಿ ವರ್ಕ್ ಮಾಡ್ತಾಯಿದ್ದ, ಚೆನ್ನಾಗಿ ಓದ್ಕೊಂಡಿದ್ದ, ವೆಲ್ ಸೆಟಲ್ ಆಗಿದ್ದ. ನಾನು ಬಾಂಬೆಗೆ ಶಿಫ್ಟ್ ಆಗಬೇಕಾಗಿತ್ತು, ಆದರೆ ನನಗೆ ಕೆಲಸ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಅವನು ಹೇಗೋ ಕನ್ವಿನ್ಸ್ ಮಾಡಿ ಕೆಲಸ ಬಿಡಿಸ್ದ. ಆಮೇಲೆ ಇಬ್ಬರು ಬಾಂಬೆಗೆ ಶಿಫ್ಟ್ ಆದ್ವಿ. ಸ್ಟಾರ್ಟಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಅವ್ನು ಟಾಕ್ಸಿಕ್ ಬಿಹೇವಿಯರ್ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಡೌಟ್ ಪಡ್ತಾ ಇದ್ದ, ಯಾರ ಹತ್ರನೂ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೈಟೆಲ್ಲ ನನ್ನ ಫೋನ್ ಚೆಕ್ ಮಾಡ್ಕೊಂಡಿರ್ತಿದ್ದ. ನನ್ನ ಫೋನಲ್ಲಿ ಕಸಿನ್ ಜೊತೆ ಇರೋ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಅದಕ್ಕೂ ಡೌಟ್ ಪಡ್ತಾ ಇದ್ದ. ನನ್ನ ಮನೆ ಓನರ್ ಹತ್ರ ಮಾತಾಡಿದ್ರೆ ಅದಕ್ಕೂ ಡೌಟ್ ಪಡ್ತಾ ಇದ್ದ. ಅವ್ನು ನಿನಗೆ ಮೆಸೇಜ್ ಮಾಡ್ತಾನಾ ಅಂತ ಕೇಳ್ತಾ ಇದ್ದ. ತುಂಬ ಫ್ರಸ್ಟ್ರೇಟ್ ಆಗ್ತಾ ಇದ್ದೆ ನಾನು. ಆದರೆ ಈ ವಿಷಯನೆಲ್ಲ ಅಪ್ಪ ಅಮ್ಮಂಗೆ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ. ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ತುಂಬ ಇನ್ಸಲ್ಟ್ ಮಾಡ್ತಾ ಇದ್ದ, ತುಂಬ ಹರ್ಟ್ ಮಾಡ್ತಾ ಇದ್ದ. ಚಿಕ್ಕ ಚಿಕ್ಕ ವಿಷಯಕ್ಕೂ ಲೋ ಫೀಲ್ ಮಾಡಿಸ್ತಾ ಇದ್ದ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನಿನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪೊಸೆಸಿವ್ ಆಗಿದ್ದೀನಿ ಅಂತ ಹೇಳ್ದ. ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನದಲ್ಲಿ ಅಂದ್ಕೊಂಡೆ. ಆಮೇಲೆ ಮಗು ಆಯಿತು. ಇಟ್ ವಾಸ್ ಅನ್ಪ್ಲ್ಯಾನ್ಡ್, ಮೇ ಬಿ ನನಗೆ ಅನ್ಪ್ಲ್ಯಾನ್ಡ್. ಮಗು ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡೆ, ಆದರೆ ಏನೂ ಸರಿ ಹೋಗಲಿಲ್ಲ. ತುಂಬ ಫ್ರಸ್ಟ್ರೇಟ್ ಆಗ್ತಾ ಇದ್ದೆ ನಾನು. ಕುಕ್ಕಿಂಗ್ ವಿಷಯ ಇರ್ಬೋದು, ಡ್ರೆಸ್ಸಿಂಗ್ ವಿಷಯ ಇರ್ಬೋದು, ಎಲ್ಲ ವಿಷಯದಲ್ಲೂ ಇನ್ಸಲ್ಟ್ ಮಾಡ್ತಾ ಇದ್ದ, ಬ್ಲೇಮ್ ಮಾಡ್ತಾ ಇದ್ದ, ಹರ್ಟ್ ಮಾಡ್ತಾ ಇದ್ದ. ಆಮೇಲೆ ಬಂದು ಸಾರಿ ಕೇಳ್ತಾ ಇದ್ದ. ಒಂದಿನ ಮಗು ಹಾಲು ಚೆಲ್ಬಿಡ್ತು. ಆ ಫ್ರಸ್ಟ್ರೇಷನ್ನಲ್ಲಿ ಮಗುಗೆ ಜೋರಾಗಿ ಹೊಡೆದೆ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಬಂದು ಮಗುನ ತಪ್ಕೊಂಡು ಜೋರಾಗಿ ಅಳ್ತಾ ಇದ್ದೆ. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಆ ಮಗು ಬ್ಲ್ಯಾಂಕ್ ಆಗಿ ನನ್ನೇ ನೋಡ್ತಾ ಇತ್ತು. ನಾನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ, ನನಗೇನಾಗ್ತಿದೆ ಅಂತ ಅರ್ಥನೇ ಆಗಿಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನಲ್ಲಿ ಆಗ್ತಾ ಇರೋ ಚೇಂಜಸ್ ಬಗ್ಗೆ ನನಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಆಮೇಲೆ ನಾನೇ ಅವನ ಜೊತೆ ಚೆನ್ನಾಗಿರೋ ಥರ ಪ್ರಿಟೆಂಡ್ ಮಾಡಿ ಬೆಂಗಳೂರು ಬಂದುಬಿಟ್ಟೆ. ಮನೆಗೆ ಬಂದು ಅಪ್ಪಂಗೆ ಎಲ್ಲ ವಿಷಯ ಹೇಳಿದೆ. ಮೊದಲೇ ಯಾಕೆ ಇದನ್ನೆಲ್ಲ ಹೇಳಲಿಲ್ಲ ಅಂತ ಅಪ್ಪ ತುಂಬ ಬೇಜಾರು ಮಾಡಿಕೊಂಡ್ರು. ಆಮೇಲೆ ನಾನು ನಿನ್ನ ಜೊತೆ ಕಂಟಿನ್ಯೂ ಮಾಡಲ್ಲ, ನನಗೆ ಡೈವೋರ್ಸ್ ಬೇಕು ಅಂತ ಮೆಸೇಜ್ ಹಾಕಿದೆ. ಆಲ್ರೆಡಿ 2 months ಆಯಿತು ಅವನ ಜೊತೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ವಾಟ್ಸ್ ಹ್ಯಾಪನಿಂಗ್ ರಮ್ಯಾ? ಏನು ಮಾಡ್ತಾ ಇದೀಯಾ? ಮುಂಬೈಯಲ್ಲಿ ರಾಣಿ ಥರ ಇದ್ದವಳು, ಲುಕ್ ಇಟ್ ಯೋರ್ಸೆಲ್ಫ್ ಹೇಗಾಗಿದೆ ಅಂತ ನೋಡು. ನಿನ್ನ ಹಠಮಾರಿತನ ಬಿಟ್ಟು ನಿನ್ನ ತಪ್ಪೊಪ್ಕೊಂಡು ನನ್ನ ಜೊತೆ ಬರ್ತೀಯಾ ಅಂತಂದರೆ ನಿನ್ನನ್ನು ಎಕ್ಸೆಪ್ಟ್ ಮಾಡೋಕ್ಕೆ ನಾನು ಈಗಲೂ ರೆಡಿ ಇದ್ದೀನಿ. ಏನು ನೀನು ಆಕ್ಸೆಪ್ಟ್ ಮಾಡ್ತೀಯಾ? ನೀನು ಬೇಡ ಅಂತ ಬಿಟ್ಟಿರೋದು ನಾನು, ನೀನೇನು ಆಕ್ಸೆಪ್ಟ್ ಮಾಡ್ತೀಯಾ? ಏನು ತುಂಬಿಸ್ಕೊಂಡಿದ್ಯಾ ನಿನ್ನ ತಲೆಯಲ್ಲಿ? ಈ ಕಾಂಜಿ ಪಿಂಜಿಗಳ ಜೊತೆ ಸೇರಿಕೊಂಡು ನಾಟಕ ಮಾಡ್ತಾ ಇದೆಯಾ? ಅಟ್ಲೀಸ್ಟ್ ನಮ್ಮ ಮಗು ಬಗ್ಗೆ ಆದರೂ ಯೋಚನೆ ಮಾಡಬೇಕಾಗಿತ್ತಲ್ವಾ? ಇದೆಲ್ಲ ಬೇಕಾ ನಿನಗೆ? ಹೌದು, ನಾನು ನಾಟಕ ಮಾಡ್ಕೊಳಕ್ಕೆ ಸ್ಟೇಜ್ ಚೂಸ್ ಮಾಡ್ಕೊಂಡಿದ್ದೀನಿ. ಆದ್ರೆ ನಿನ್ ಜೊತೆ ಇದ್ದಾಗ ನನ್ನ ಲೈಫೇ ನಾಟಕ ಆಗಿತ್ತು. ನೋಡು, ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀನು ನನ್ನ ಜೊತೆ ಬಾ. ಈಗಲೂ ನನ್ನ ಮ್ಯಾನಿಪುಲೇಟ್ ಮಾಡ್ಬೋದು ಅನ್ಕೊಂಡಿದ್ಯಾ? ಸ್ಯಾಡಿಸ್ಟ್. ಯಾರು? ನಾನಾ ಸ್ಯಾಡಿಸ್ಟಾ? ನಿನಗೆ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬಾ ನೀನು ಸುಮ್ಮನೆ. ಕೈ ಬಿಡು, ಕೈ ಬಿಡು. ನೀನು ಯಾರೋ ನೀನು? ಅಯ್ಯೋ ಬಿಡ್ರಿ ಸರ್.
ಇವನ್ ಯಾರ ಇವನು? ಇವುಗಳ ಜೊತೆ ಸೇರ್ಕೊಂಡು ನೀನು ಆಟ ಆಡ್ತಿರೋ ಆಟಗಳು ನಿಮ್ಮ ಮನೇಲಿ ಗೊತ್ತಾದರೆ ಏನಾಗತ್ತೆ ಗೊತ್ತಾ ನಿನಗೆ? ನಮ್ಮನೇಲಿ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದು ನಾನು ನಿನಗೆ ಕೊಡ್ತಾ ಇದ್ದ ರೆಸ್ಪೆಕ್ಟಿಂದ. ನೀನು ಯಾವಾಗ ರೆಸ್ಪೆಕ್ಟ್ ಕಳ್ಕೊಂಡ್ಯೋ ನಾಯಿಗಿಂತ ಕಡೆ ಆದೆ. ಇದನ್ನೆಲ್ಲ ಅಪ್ಪನ ಮುಂದೆ ಹೋಗಿ ಹೇಳ್ಬೇಡ, ಚಪ್ಪಲಿಲ್ ಹೊಡಿತಾರೆ ನಿನಗೆ. ನಿತಿನ್, ಪೊಲೀಸಿಗೆ ಕಾಲ್ ಮಾಡು. ತುಂಬಾ ಜಾಸ್ತಿ